ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ ಬನ್ನಿ. ನಾನು ಕಾಂಗ್ರೆಸ್ನಲ್ಲಿದ್ದೇನೆ, ಕಾಂಗ್ರೆಸ್ನಲ್ಲೇ ಇರ್ತೇನೆ, ಮನಸ್ಸು ಬೇರೆ ಕಡೆ ಆದರೆ ದೇಹ ಮಾತ್ರ ಕಾಂಗ್ರೆಸ್ನಲ್ಲಿದೆ ಅಂತ ಕೆಲವರು ಆರೋಪ ಮಾಡ್ತಾರೆ. ಆದರೆ ನನ್ನ ದೇಹ ಮನಸ್ಸು ಎಲ್ಲವೂ ಕೂಡ ಕಾಂಗ್ರೆಸ್ನಲ್ಲೇ ಇದೆ. ಹಾಗಾಗಿ ಈ ಬಾರಿ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಗ್ರಪ್ಪನವರು ಗೆಲ್ಲೋದು ಶತಸಿದ್ಧ ಅಂತ ನಾಗೇಂದ್ರ, ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ನಾಗೇಂದ್ರ ಅವರು ಸಕ್ರಿಯವಾಗಿ ಪಾಲ್ಗೊಳ್ತಾ ಇಲ್ಲ, ಪ್ರಚಾರಕ್ಕೆ ಬರ್ತಾ ಇಲ್ಲ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇತ್ತು. ಚುನಾವಣೆ ಮುಗಿದ ಮೇಲೆ ನಾಗೇಂದ್ರ ಅವರು BJP ಸೇರ್ಕೊಂಡ್ಬಿಡ್ತಾರೆ ಅಂತಕ್ಕಂಥ ಆರೋಪ ಕೇಳಿ ಬರ್ತಿತ್ತು. ಅವೆಲ್ಲ ಸುಳ್ಳು, ನಾನು ಈಗಲೂ ಕಾಂಗ್ರೆಸ್ನಲ್ಲಿದ್ದೀನಿ, ಮುಂದೆನೂ ಕಾಂಗ್ರೆಸ್ನಲ್ಲಿ ಇರ್ತೀನಿ ಅಂತ ನಾಗೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ ವೀರೇಶ್ ದಾನಿ ಅವರಿಂದ. ವೀರೇಶ್, ನಾಗೇಂದ್ರ ಅವರ ಈ ಹೇಳಿಕೆ ಅಸಮಾಧಾನ ಶಮನವಾಗಿದೆ ಅಂತ ಅನ್ಕೋಬಹುದಾ? ಮತ್ತೆ ಸಂಪರ್ಕ ಸಾಧ್ಯವಾಗಿಲ್ಲ, ಸಂಪರ್ಕ ಮಾಡೋ ಪ್ರಯತ್ನ ಮಾಡೋಣ. ಆದರೆ ನಾಗೇಂದ್ರ ಅವರು ಈಗ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇಷ್ಟು ದಿನ ಒಂದು ಆರೋಪ ಇತ್ತು, ಬಳ್ಳಾರಿಯಲ್ಲಿ ಕಾಂಗ್ರೆಸ್ನ ಶಾಸಕರಲ್ಲಿ ಒಬ್ರಿಗೊಬ್ರಿಗೆ ಆಗ್ತಾ ಇಲ್ಲ, ಒಬ್ರಿಗೊಬ್ರು ಆಗಿ ಬರ್ತಾ ಇಲ್ಲ, ಹಾಗಾಗಿನೇ ಅಲ್ಲಿ ಒಂದು ರೀತಿ ಒಮ್ಮತ ಮೂಡ್ತಾ ಇಲ್ಲ, ಉಗ್ರಪ್ಪನವ್ರ ಪರವಾಗಿ ಯಾರು ಕೆಲಸ ಮಾಡ್ತಾ ಇಲ್ಲ ಅಂತಂದ್ಬಿಟ್ಟು. ಅದರಲ್ಲೂ ಪರ್ಟಿಕ್ಯುಲರ್ಲಿ ಭೀಮಾ ನಾಯಕ್ ಮತ್ತು ಕಂಪ್ಲಿ ಗಣೇಶ ನಾಗೇಶ್ ಅವರಂತೂ ಇಲ್ಲವೇ ಇಲ್ಲ, ಅದು ಬೇರೆ ವಿಚಾರ. ನಾಗೇಂದ್ರ ಇವರೆಲ್ಲರೂ ಕೂಡ ಪಕ್ಷದ ಪರ ಪ್ರಚಾರವನ್ನು ಮಾಡ್ತಾ ಇಲ್ಲ ಅಂತ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾಗೇಂದ್ರ ಅವರು. ನಾನು ಕಾಂಗ್ರೆಸ್ನಲ್ಲಿದ್ದೀನಿ, ಕಾಂಗ್ರೆಸ್ನಲ್ಲೇ ಇರ್ತೀನಿ, ಯಾರ್ಯಾರೋ ಏನೇನೋ ಮಾತಾಡ್ತಾರೆ ಅದಕ್ಕೆಲ್ಲ ಕಿವಿಗೊಡಬೇಡಿ, ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಗ್ರಪ್ಪನವರು ಗೆದ್ದೇ ಗೆಲ್ತಾರೆ, ಇದರಲ್ಲಿ ಯಾವ ಅನುಮಾನನೂ ಬೇಡ, ನಾನು ಕೂಡ ಯಾವ ಕಾರಣಕ್ಕೂ ಪಕ್ಷವನ್ನು ಬಿಟ್ಟು ಹೋಗಲ್ಲ ಅಂತ ನಾಗೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈ ಬಗ್ಗೆ ನೋಡಬೇಕು ಇವಾಗ ಅಸಮಾಧಾನ ಶಮನವಾಗಿದೆಯಾ ಅಂತ. ಯಾಕೆಂದರೆ ಚುನಾವಣೆಗೆ, ಬಹಿರಂಗ ಪ್ರಚಾರಕ್ಕೆ, ಎರಡನೇ ಹಂತದ ಚುನಾವಣೆಗೆ ಉಳ್ಕೊಂಡಿರ್ತಕ್ಕಂಥದ್ದು ಇನ್ನು 3 ದಿನ ಮಾತ್ರ. ಈ ಸಂದರ್ಭದಲ್ಲಿ ನಾಗೇಂದ್ರ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು 20-25 ದಿನಗಳ ಹಿಂದೆಯೇ ನಾಗೇಂದ್ರ ಈ ಹೇಳಿಕೆಯನ್ನು ಕೊಟ್ಟು ಸಕ್ರಿಯವಾಗಿ ಅವರು ಚುನಾವಣೆಯಲ್ಲಿ ಅಥವಾ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದರೆ ಪರಿಸ್ಥಿತಿ ಬೇರೆ ಇರ್ತಾ ಇತ್ತು. ಆದರೆ ಬೇರೆ ಬೇರೆ ಕಾರಣ, ಕೆಲವರಿಗೆಲ್ಲ DK ಶಿವಕುಮಾರ್ ಕಂಡ್ರೆ ಆಗಲ್ಲ ಅಂತ, ಇನ್ನು ಕೆಲವರು ಈಗಾಗಲೇ BJP ಮುಖ ಮಾಡಿದ್ದಾರೆ ಅಂತ. ಸೊ ಹಾಗಾಗಿ ನೋಡಬೇಕು. ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ನನ್ನ ಕೊಲೀಗ್ ವೀರೇಶ್ ದಾನಿ. ವೀರೇಶ್, ನಾಗೇಂದ್ರ ಅವರ ಹೇಳಿಕೆ ಟೂ ಲೇಟ್ ಅಂತ ಅನಿಸ್ತಾ ಇದೆಯಾ? ಖಂಡಿತವಾಗಿಯೂ ಅರವಿಂದ್, ನಾಗೇಂದ್ರ ಅವರು ಇಲ್ಲಿವರೆಗೂ ಸಹ ಬಿಜೆಪಿಯ ಜೊತೆಗೆ ಗುರುತಿಸಿಕೊಂಡಿದ್ದಾರೆ. ಇವತ್ತೇ ನಾಳೆ ಅವರು ಕಾಂಗ್ರೆಸ್ಗೆ ಬಿಡ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ವು. ಆದ್ರೆ ನಾಗೇಂದ್ರ ಲೋಕಸಭೆ ಚುನಾವಣೆ ಘೋಷಣೆ ಆದ ನಂತರ ಮತ್ತೆ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊತಾ ಇದ್ದಾರೆ. ಕಾಂಗ್ರೆಸ್ಸಿನ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನಾನು ಕಾಂಗ್ರೆಸ್ನಲ್ಲೇ ಇದ್ದೀನಿ, ಕಾಂಗ್ರೆಸ್ ಬಿಟ್ಟು ಎಲ್ಲೂ ಹೋಗಿಲ್ಲ, ಕಾಂಗ್ರೆಸ್ನಿಂದನೇ ಗೆದ್ದಿದ್ದೀನಿ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದ್ರೂ ಸಹ ಬಿಜೆಪಿಯ ಕೆಲ ನಾಯಕರುಗಳು ನಾಗೇಂದ್ರ ಮಾನಸಿಕವಾಗಿ ಕಾಂಗ್ರೆಸ್ನಿಂದ ಹೊರ ಹೋಗಿದ್ದಾರೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರೋದ್ರಿಂದನೇ ನಾಗೇಂದ್ರ ಇವತ್ತು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಾನು ಎಲ್ಲೂ ಹೋಗಿಲ್ಲ, ಕಾಂಗ್ರೆಸ್ನಿಂದ ಗೆದ್ದಂತ ಶಾಸಕ ಕಾಂಗ್ರೆಸ್ನಲ್ಲೇ ಇದ್ದೀನಿ ಅನ್ನೋ ಒಂದು ಸ್ಪಷ್ಟನೆ ನೀಡಿದ್ದಾರೆ. ಅರವಿಂದ್, ಓಕೆ, ಬಳ್ಳಾರಿಯಲ್ಲಿ ಅದರಲ್ಲೂ ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್ ಶಾಸಕರಲ್ಲಿ ಏನೇನೋ ವಿಚಾರಕ್ಕೆ ಅಸಮಾಧಾನ ಇದೆ, ಹಾಗಾಗಿ ಈ ಸರ್ತಿ ಅವರೆಲ್ಲರೂ ಒಗ್ಗಟ್ಟಾಗಿ ಉಗ್ರಪ್ಪನವ್ರ ಪರ ಪ್ರಚಾರ ಮಾಡ್ತಿಲ್ಲ ಅಂತ ಮಾಹಿತಿ. ಪರಿಸ್ಥಿತಿ ಹಾಗೆ ಇದೆಯಾ ಇನ್ನು? ಖಂಡಿತವಾಗಿಯೂ ಅರವಿಂದ್, ಬಳ್ಳಾರಿ ಕಾಂಗ್ರೆಸ್ ಅಂದ್ರೆ ಕಿತ್ತಾಟ, ಭಿನ್ನಮಠ, ಬಡಿದಾಟ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಈ ಸಾರಿನೂ ಸಹ ಲೋಕಸಭೆ ಚುನಾವಣೆಯಲ್ಲಿ ಸಾಕಷ್ಟು ಕಾಂಗ್ರೆಸ್ ಶಾಸಕರುಗಳಲ್ಲಿ ಅಸಮಾಧಾನ ಇರೋದಂತೂ ಸತ್ಯ. ಆದ್ರೂ ಸಹ ಕಾಂಗ್ರೆಸ್ ಪಕ್ಷದ ಜೊತೆಗೆ ಇದ್ದೀವಿ, ಪಕ್ಷದಲ್ಲಿದ್ದೀವಿ, ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮೇಲ್ನೋಟಕ್ಕೆ ತೋರಿಸ್ಕೊತಾ ಇದ್ದಾರೆ. ಆದ್ರೆ ಒಳಗೆ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮಾತ್ರ ಸತ್ಯ ಅಂತ ಹೇಳ್ಬೋದು. ಅರವಿಂದ್, ನಾಗೇಂದ್ರ ಅವರು ಇಷ್ಟು ದಿನ ಈ ಹೇಳಿಕೆ ಕೊಟ್ಟಿರಲಿಲ್ಲ ಅಂದ್ರೆ ಅವ್ರು ಪ್ರಚಾರಕ್ಕೆ ಬರ್ತಿರ್ಲಿಲ್ವಾ? ಇವತ್ತೇ ಬಂದಿರೋದಾ ಹೇಗೆ? ಅರವಿಂದ್, ಇತ್ತೀಚೆಗಷ್ಟೇ ಒಂದು ವಾರದ ಹಿಂದೆ ಅವರು ತಮ್ಮ ತಾಲೂಕಿನ ಅಂದ್ರೆ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಕಾರ್ಯಕರ್ತರ ಸಭೆಯನ್ನ ಮಾಡಿದ್ರು. ಆದ್ರೆ ಇದೀಗ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ಉಗ್ರಪ್ಪ ಅವರನ್ನ ಕರೆದುಕೊಂಡು ಅವರ ಕ್ಷೇತ್ರದ ಪ್ರತಿ ಹಳ್ಳಿಗೂ ಹೋಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್, ಧನ್ಯವಾದ.